ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 19/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಆಜ್ಞಾಕಾರಿ ಮಕ್ಕಳೇ, ಇದು ಶ್ರೀಮತ ಅಂದರೆ ಭಗವಂತನ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ. ಉಳಿದವೆಲ್ಲವೂ ಮನುಷ್ಯ ಮತಗಳಾಗಿವೆ. ಮನುಷ್ಯ ಮತದಿಂದ ನೀವು ಕೆಳಗೆ ಬೀಳುತ್ತಾ ಬಂದಿದ್ದೀರಿ. ಈಗ ಶ್ರೀಮತದಿಂದ ನೀವು ಮೇಲೆ ಏರುತ್ತೀರಿ. ತಂದೆಯು ಮನುಷ್ಯನಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ದೈವಿ ಮತವು ಸ್ವರ್ಗವಾಸಿಗಳದ್ದಾಗಿದೆ ಮತ್ತು ಅದು ನರಕವಾಸಿಗಳ ಮನುಷ್ಯ ಮತವಾಗಿದೆ. ಇದನ್ನು ರಾವಣನ ಮತ ಎಂದು ಕರೆಯಲಾಗುತ್ತದೆ. ಓಂ ನಮಃ ಶಿವಾಯ. ಮಕ್ಕಳಿಗೆ ಮೊಟ್ಟ ಮೊದಲು ಒಂದೇ ವಿಷಯ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದೇನೆಂದರೆ, ನಾವೆಲ್ಲರೂ ಅಣ್ಣ ತಮ್ಮಂದಿರು ಮತ್ತು ಆತನು ಎಲ್ಲರ ತಂದೆಯಾಗಿದ್ದಾನೆ. ಅವರನ್ನು ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ. ನಿಮ್ಮಲ್ಲಿ ಸರ್ವಶಕ್ತಿ ಇತ್ತು. ನೀವು ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ. ಭಾರತದಲ್ಲಿಯೇ ಈ ದೇವಿ ದೇವತೆಗಳ ರಾಜ್ಯವಿತ್ತು, ಅಂದರೆ ನಿಮ್ಮ ಮಕ್ಕಳ ರಾಜ್ಯವಾಗಿತ್ತು. ನೀವು ಪವಿತ್ರ ದೇವಿ ದೇವತೆಗಳಾಗಿದ್ದೀರಿ. ನಿಮ್ಮ ಕುಲ ಅಥವಾ ವಂಶಾವಳಿ ಏನಿದೆ ಅವರೆಲ್ಲರೂ ನಿರ್ವಿಕಾರಿಗಳಾಗಿದ್ದರು. ಯಾರು ಯಾರು ನಿರ್ವಿಕಾರಿಗಳಾಗಿದ್ದರು? ಆತ್ಮಗಳು. ಈಗ ಪುನಃ ನೀವು ನಿರ್ವಿಕಾರಿಗಳಾಗುತ್ತಿದ್ದೀರಿ. ಸರ್ವಶಕ್ತಿವಂತ ತಂದೆಯನ್ನು ನೆನಪು ಮಾಡಿ ಅವರಿಂದ ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ತಂದೆಯೂ ತಿಳಿಸಿದ್ದಾರೆ, ಆತ್ಮವೇ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ. ಅವುಗಳಲ್ಲಿರುವ ಸತೋಪ್ರಧಾನತೆಯ ಶಕ್ತಿಯು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಸತೋಪ್ರಧಾನದಿಂದ ತಮೋಪ್ರಧಾನವಾಗಲೇಬೇಕು. ಹೇಗೆ ಬ್ಯಾಟರಿಯ ಶಕ್ತಿ ಕಡಿಮೆಯಾಗುತ್ತಾ ಹೋದಂತೆ ಮೋಟಾರ್ ನಿಂತು ಹೋಗುತ್ತದೆಯೋ, ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆಯೋ, ಹಾಗೆ ಆತ್ಮದ ಬ್ಯಾಟರಿ ಸಂಪೂರ್ಣವಾಗಿ ಡಿಸ್ಚಾರ್ಜ್ ಆಗುವುದಿಲ್ಲ. ಸ್ವಲ್ಪವಾದರೂ ಶಕ್ತಿ ಇರುತ್ತದೆ. ಹೇಗೆ ಯಾರಾದರೂ ಮರಣ ಹೊಂದಿದಾಗ ದೀಪವನ್ನು ಹಚ್ಚುತ್ತಾರೆ, ಅದರಲ್ಲಿ ತುಪ್ಪವನ್ನು ಹಾಕುತ್ತಲೇ ಇರುತ್ತಾರೆ. ಜ್ಯೋತಿ ಆರಿ ಹೋಗಬಾರದೆಂದು ಬ್ಯಾಟರಿಯಲ್ಲಿ ಶಕ್ತಿ ಕಡಿಮೆಯಾಗುತ್ತದೆ, ಪುನಃ ಚಾರ್ಜ್ ಮಾಡುತ್ತಾರೆ. ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತೀರಿ, ನಿಮ್ಮ ಆತ್ಮವು ಸರ್ವಶಕ್ತಿವಂತವಾಗಿತ್ತು. ಈಗ ಪುನಃ ನೀವು ಸರ್ವಶಕ್ತಿವಂತ ತಂದೆಯೊಂದಿಗೆ ನಿಮ್ಮ ಬುದ್ಧಿಯೋಗವನ್ನು ಜೋಡಿಸುತ್ತೀರಿ. ಇದರಿಂದ ತಂದೆಯ ಶಕ್ತಿಯು ನಮ್ಮೊಳಗೆ ಬರಲಿ ಎಂದು. ಏಕೆಂದರೆ ಶಕ್ತಿ ಕಡಿಮೆಯಾಗಿದೆ, ಸ್ವಲ್ಪ ಅವಶ್ಯವಾಗಿ ಇರುತ್ತದೆ. ಸಂಪೂರ್ಣವಾಗಿ ಮುಗಿದು ಹೋದರೆ ಶರೀರವಿರುವುದಿಲ್ಲ. ಆತ್ಮವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸಂಪೂರ್ಣವಾಗಿ ಪವಿತ್ರವಾಗುತ್ತದೆ. ಸತ್ಯಯುಗದಲ್ಲಿ ನಿಮ್ಮ ಬ್ಯಾಟರಿ ಫುಲ್ ಚಾರ್ಜ್ ಆಗಿರುತ್ತದೆ, ನಂತರ ಸ್ವಲ್ಪ ಕಡಿಮೆಯಾಗುತ್ತಾ ಹೋಗುತ್ತದೆ. ತ್ರೇತಾಯುಗದವರೆಗೆ 2 ಲೀಟರ್ ಅಥವಾ ಮೀಟರ್ ಎಂದು ತಿಳಿಯಿರಿ, ಕಡಿಮೆಯಾಗುತ್ತದೆ. ಇದನ್ನು ಕಲೆ ಎಂದು ಕರೆಯಲಾಗುತ್ತದೆ, ಅಂದ್ರೆ ಕಲೆಗಳು ಕಡಿಮೆಯಾಗುತ್ತದೆ. ನಂತರ ಹೇಳಲಾಗುತ್ತದೆ, ಸತೋಪ್ರಧಾನವಾಗಿದ್ದ ಆತ್ಮವು ಸತೋ ಆಯಿತು ಎಂದು. ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ನಾವು ಸತ್ಯಯುಗದಲ್ಲಿ ಮನುಷ್ಯನಿಂದ ದೇವತೆಯಾಗುತ್ತೇವೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಆಗ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಈಗ ನೀವು ತಮೋಪ್ರಧಾನರಾಗಿದ್ದೀರಿ, ಆದ್ದರಿಂದ ಶಕ್ತಿಯು ದಿವಾಳಿ ಎದ್ದಿದೆ. ನಂತರ ತಂದೆಯನ್ನು ನೆನಪು ಮಾಡುವುದರಿಂದ ಅದು ಪೂರ್ಣವಾಗುತ್ತಾ ಹೋಗುತ್ತದೆ. ಏಕೆಂದರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳು ಸಮಾಪ್ತಿಯಾಗಲಿವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ನಂತರ ನಿಮಗೆ ಬೇಹದ್ದಿನ ರಾಜ್ಯ ಸಿಗುತ್ತದೆ. ತಂದೆಯು ಬೇಹದ್ದಿನವರಾಗಿದ್ದಾರೆ, ಆದ್ದರಿಂದ ಆಸ್ತಿಯನ್ನು ಬೇಹದ್ದಿನದ್ದೇ ನೀಡುತ್ತಾರೆ. ಈಗ ನೀವು ಪತಿತರಾಗಿದ್ದೀರಿ. ನಿಮ್ಮ ಆತ್ಮದ ಶಕ್ತಿಯು ಸಂಪೂರ್ಣವಾಗಿ ಕಡಿಮೆಯಾಗಿದೆ. ಹೇ ಮಕ್ಕಳೇ, ಈಗ ನೀವು ನನ್ನನ್ನು ನೆನಪು ಮಾಡಿ, ನಾನು ಸರ್ವಶಕ್ತಿವಂತ ಆಗಿದ್ದೇನೆ. ನನ್ನ ಮೂಲಕ ನಿಮಗೆ ಸರ್ವಶಕ್ತಿವಂತನ ಆಲ್ಮೈಟಿ ರಾಜ್ಯ ಸಿಗುತ್ತದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳು ಇಡೀ ವಿಶ್ವದ ಮಾಲೀಕರಾಗಿದ್ದರು, ಪವಿತ್ರರಾಗಿದ್ದರು, ದೈವಿ ಗುಣವಂತರಾಗಿದ್ದರು. ಈಗ ಆ ದೈವಿ ಗುಣಗಳಿಲ್ಲ. ಎಲ್ಲರ ಬ್ಯಾಟರಿಯು ಸಂಪೂರ್ಣವಾಗಿ ಡಿಸ್ಚಾರ್ಜ್ ಆಗತೊಡಗಿದೆ. ನಂತರ ಈಗ ಬ್ಯಾಟರಿಯನ್ನು ತುಂಬಿಸಿಕೊಳ್ಳಬೇಕು. ಅದು ಪರಮಪಿತ ಪರಮಾತ್ಮನೊಂದಿಗೆ ಯೋಗವನ್ನು ಜೋಡಿಸದೆ ಬ್ಯಾಟರಿ ಚಾರ್ಜ್ ಆಗಲು ಸಾಧ್ಯವಿಲ್ಲ. ಆ ತಂದೆಯೊಬ್ಬರೇ ಎವರ್ ಪ್ಯೂರ್ ಆಗಿದ್ದಾರೆ. ಇಲ್ಲಿ ಎಲ್ಲರೂ ಅಪವಿತ್ರ ಇಂಪ್ಯೂರ್ ಆಗಿದ್ದಾರೆ. ಯಾವಾಗ ಪವಿತ್ರರಾಗಿರುತ್ತಾರೋ ಆಗ ಬ್ಯಾಟರಿ ಚಾರ್ಜ್ ಆಗಿರುತ್ತದೆ. ಆದ್ದರಿಂದ ಈಗ ತಂದೆ ತಿಳಿಸುತ್ತಾರೆ, ಒಬ್ಬರನ್ನೇ ನೆನಪು ಮಾಡಬೇಕು.
ಭಗವಂತನು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಉಳಿದವರೆಲ್ಲರೂ ರಚನೆಯಾಗಿದ್ದಾರೆ. ರಚನೆಗೆ ರಚನೆಯಿಂದ ಆಸ್ತಿ ಸಿಗುವುದಿಲ್ಲ. ರಚಯಿತ ಒಬ್ಬರೇ ಆಗಿದ್ದಾರೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಉಳಿದವರೆಲ್ಲರೂ ಹದ್ದಿನವರಾಗಿದ್ದಾರೆ. ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದ್ದಿನ ಮಾಲೀಕತನ ಸಿಗುತ್ತದೆ. ಆದ್ದರಿಂದ ನಮಗಾಗಿ ಬಾಬಾ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಮಕ್ಕಳು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಡ್ರಾಮಾ ಪ್ಲಾನ್ ಅನುಸಾರ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ಸತ್ಯಯುಗ ಬರಲಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಸತ್ಯಯುಗದಲ್ಲಿ ಸದಾ ಸುಖವಿರುತ್ತದೆ. ಅದು ಹೇಗೆ ಸಿಗುತ್ತದೆ? ತಂದೆ ಕುಳಿತು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ನಾನು ಸದಾ ಪವಿತ್ರನಾಗಿದ್ದೇನೆ. ನಾನು ಎಂದಿಗೂ ಮನುಷ್ಯತನವನ್ನು ತೆಗೆದುಕೊಳ್ಳುವುದಿಲ್ಲ, ದೈವಿತನವನ್ನು ತೆಗೆದುಕೊಳ್ಳುವುದಿಲ್ಲ. ಮನುಷ್ಯತನವನ್ನು ತೆಗೆದುಕೊಳ್ಳುವುದಿಲ್ಲ ಅಂದರೆ ನಾನು ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಕೇವಲ ನಿಮಗೆ ಸ್ವರ್ಗದ ಮಾಲೀಕತನವನ್ನು ಕೊಡಲು ಇವರು 60 ವರ್ಷದ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾಗ ಇವರ ತನುವಿನಲ್ಲಿ ಬರುತ್ತೇನೆ. ಇವರೇ ಪೂರ್ಣವಾಗಿ ಸತೋಪ್ರಧಾನದಿಂದ ತಮೋಪ್ರಧಾನರಾಗಿದ್ದಾರೆ. ನಂಬರ್ 1 ಆಗಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ, ನಂತರ ಸೂಕ್ಷ್ಮವತನವಾಸಿ ಬ್ರಹ್ಮ, ವಿಷ್ಣು, ಶಂಕರ ಎಂದು ಹೇಳುತ್ತಾರೆ. ಅವರು ಯಾರೂ ಇಲ್ಲ. ತಂದೆಯು ಇವುಗಳ ಅರ್ಥವನ್ನು ತಿಳಿಸುತ್ತಾರೆ. ಇದು ಕೇವಲ ಸಾಕ್ಷಾತ್ಕಾರವಾಗಿದೆ. ಸೂಕ್ಷ್ಮವತನವು ಮಧ್ಯದ್ದಾಗಿದೆ ಅಲ್ಲವೇ? ಅಲ್ಲಿ ಶರೀರವಿರಲು ಸಾಧ್ಯವಿಲ್ಲ. ಸೂಕ್ಷ್ಮ ಶರೀರವನ್ನು ಕೇವಲ ದಿವ್ಯ ದೃಷ್ಟಿಯಿಂದ ನೋಡಲಾಗುತ್ತದೆ. ಬ್ರಹ್ಮರಂತೂ ಬಿಳಿ ವಸ್ತ್ರಧಾರಿಗಳಾಗಿದ್ದಾರೆ. ಆ ವಿಷ್ಣುವು ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲ್ಪಟ್ಟಿದ್ದಾನೆ. ನಂತರ ಶಂಕರನ ಕೊರಳಿನಲ್ಲಿ ಹಾವು ಇತ್ಯಾದಿಗಳನ್ನು ತೋರಿಸುತ್ತಾರೆ. ಈ ರೀತಿ ಶಂಕರ ಇರಲು ಸಾಧ್ಯವಿಲ್ಲ. ಅಮರನಾಥದಲ್ಲಿ ಶಂಕರನು ಪಾರ್ವತಿಗೆ ಕತೆ ಹೇಳಿದನೆಂದು ತೋರಿಸುತ್ತಾರೆ. ಈಗ ಸೂಕ್ಷ್ಮವತನದಲ್ಲಿ ಯಾವ ಕತೆ ಹೇಳುತ್ತಾರೆ? ಕಥೆಯನ್ನಂತೂ ನಿರಾಕಾರ ಪರಮಪಿತ ಪರಮಾತ್ಮನು ಹೇಳಬೇಕಾಗಿದೆ. ಸೂಕ್ಷ್ಮವತನದಲ್ಲಿ ಮನುಷ್ಯರು ಎಲ್ಲಿಂದ ಬಂದರು? ಮನುಷ್ಯ ಸೃಷ್ಟಿಯಂತೂ ಇಲ್ಲಿದೆಯಲ್ಲವೇ? ಉಳಿದಂತೆ ಅವರು ಕೇವಲ ಸಾಕ್ಷಾತ್ಕಾರಕ್ಕಾಗಿ ಇರುವ ಫರಿಸ್ತೆಗಳಾಗಿದ್ದಾರೆ. ಯಾರು ಸಂಪೂರ್ಣ ಪವಿತ್ರರಾಗುತ್ತಾರೋ ಅವರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಹೀಗೆ ಫರಿಸ್ತಾಗಳಾಗಿ ನಂತರ ಸತ್ಯಯುಗದಲ್ಲಿ ಇಲ್ಲಿಯೇ ಬಂದು ಸ್ವರ್ಗದ ಮಾಲೀಕರಾಗುತ್ತಾರೆ. ಈ ಬ್ರಹ್ಮರವರು ವಿಷ್ಣುವನ್ನು ನೆನಪು ಮಾಡುವುದಿಲ್ಲ. ಇವರು ಸಹ ಶಿವಬಾಬಾರವರನ್ನು ನೆನಪು ಮಾಡಿ ವಿಷ್ಣು ಆಗುತ್ತಾರೆ. ಆದ್ದರಿಂದ ಇವರು ಈ ರಾಜ್ಯವನ್ನು ಹೇಗೆ ಪಡೆದರು ಎಂದು ಅರ್ಥ ಮಾಡಿಕೊಳ್ಳಬೇಕಲ್ಲವೇ? ಯುದ್ಧ ಇತ್ಯಾದಿ ಏನೂ ನಡೆಯುವುದಿಲ್ಲ. ದೇವತೆಗಳು ಹಿಂಸೆ ಮಾಡುತ್ತಾರೆಯೇ? ಈಗ ನೀವು ತಂದೆಯನ್ನು ನೆನಪು ಮಾಡುವುದರಿಂದ ರಾಜ ಪದವಿಯನ್ನು ಪಡೆಯುತ್ತೀರಿ. ಯಾರಾದರೂ ನಂಬಲಿ ಬಿಡಲಿ, ಗೀತೆಯಲ್ಲೂ ಇದೆ, ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಅವರಿಗೆ ದೇಹವಿಲ್ಲ, ಮೋಹ ಇಟ್ಟುಕೊಳ್ಳಲು. ತಂದೆ ಹೇಳುತ್ತಾರೆ, ಸ್ವಲ್ಪ ಸಮಯಕ್ಕಾಗಿ ಈ ಶರೀರವನ್ನು ಸಾಲವಾಗಿ ತೆಗೆದುಕೊಳ್ಳುತ್ತೇನೆ. ಇಲ್ಲದಿದ್ದರೆ ನಾನು ಜ್ಞಾನವನ್ನು ಹೇಗೆ ಕೊಡಲಿ? ನಾನು ಬೀಜರೂಪನಾಗಿದ್ದೇನೆ, ಚೈತನ್ಯನಾಗಿದ್ದೇನೆ. ಈ ಸಂಪೂರ್ಣ ವೃಕ್ಷದ ಜ್ಞಾನವು ನನ್ನ ಬಳಿಯೇ ಇದೆ ಮತ್ತು ಬೇರೆ ಯಾರಿಗೂ ಇದು ಗೊತ್ತಿಲ್ಲ. ಸೃಷ್ಟಿಯ ಆಯುಷ್ಯು ಎಷ್ಟಿದೆ? ಹೇಗೆ ಉತ್ಪತ್ತಿ, ಪಾಲನೆ, ವಿನಾಶವಾಗುತ್ತದೆ? ಮನುಷ್ಯರಿಗೆ ಅವಶ್ಯವಾಗಿ ಇದು ತಿಳಿದಿರಬೇಕಲ್ಲವೇ? ಮನುಷ್ಯರೇ ಓದುತ್ತಾರೆ, ಪ್ರಾಣಿಗಳಂತೂ ಓದುವುದಿಲ್ಲ ಅಲ್ಲವೇ? ಅವರು ಹದ್ದಿನ ಶಿಕ್ಷಣವನ್ನು ಓದುತ್ತಾರೆ. ತಂದೆಯು ನಿಮಗೆ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಾರೆ. ಇದರಿಂದ ನಿಮ್ಮನ್ನು ಬೇಹದ್ದಿನ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಭಗವಂತ ಎಂದಿಗೂ ಮನುಷ್ಯನಿಗೆ ಅಥವಾ ದೇಹದಾರಿಗೆ ಹೇಳಲಾಗುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇವರಿಗೆ ಸೂಕ್ಷ್ಮ ದೇಹವಿದೆಯಲ್ಲವೇ? ಇವರ ಹೆಸರೇ ಬೇರೆಯಾಗಿದೆ. ಇವರನ್ನು ಭಗವಂತ ಎಂದು ಕರೆಯಲಾಗುವುದಿಲ್ಲ. ಈ ಶರೀರವು ಈ ದಾದಾ ಆತ್ಮನ ಸಿಂಹಾಸನವಾಗಿತ್ತು. ಅಕಾಲ ಸಿಂಹಾಸನ ಇದೆಯಲ್ಲವೇ? ಈಗ ಇದು ಅಕಾಲ ಮೂರ್ತಿ ತಂದೆಯ ಸಿಂಹಾಸನವಾಗಿದೆ. ಅಮೃತ್ಸರದಲ್ಲೂ ಒಂದು ಅಕಾಲ ಸಿಂಹಾಸನ ಇದೆ. ದೊಡ್ಡ ದೊಡ್ಡವರು ಅಲ್ಲಿ ಅಕಾಲ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ಇವೆಲ್ಲವೂ ಅಕಾಲ ಆತ್ಮಗಳ ಸಿಂಹಾಸನಗಳಾಗಿವೆ. ಆತ್ಮವು ಅಕಾಲವಾಗಿದೆ. ಇದನ್ನು ಕಾಲವು ತಿನ್ನಲು ಸಾಧ್ಯವಿಲ್ಲ. ಉಳಿದಂತೆ ಸಿಂಹಾಸನವು ಬದಲಾಗುತ್ತಾ ಇರುತ್ತದೆ. ಅಕಾಲ ಮೂರ್ತಿ ಆತ್ಮವು ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತದೆ.
ಮೊದಲು ಸಣ್ಣ ಸಿಂಹಾಸನವಿರುತ್ತದೆ, ನಂತರ ದೊಡ್ಡದಾಗುತ್ತದೆ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಸಣ್ಣ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತದೆ. ಆತ್ಮವೇ ಹೇಳುತ್ತದೆ, ಇದು ನನ್ನ ಶರೀರ, ನಾನು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇನೆ. ಆತ್ಮವು ಅಕಾಲವಾಗಿದೆ. ಉಳಿದಂತೆ ಇವುಗಳಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರಗಳಿರುತ್ತವೆ. ಅದಕ್ಕಾಗಿಯೇ ಹೇಳಲಾಗುತ್ತದಲ್ಲವೇ, ಇದು ಕರ್ಮಗಳ ಫಲವೆಂದು. ಆತ್ಮವು ಎಂದಿಗೂ ವಿನಾಶವಾಗುವುದಿಲ್ಲ. ಆತ್ಮನ ತಂದೆ ಒಬ್ಬರೇ. ಬಾಬಾ ಯಾವುದೇ ಶಾಸ್ತ್ರಗಳ ವಿಷಯವನ್ನು ಹೇಳುತ್ತಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕಲ್ಲವೇ. ಆ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದವುಗಳಾಗಿವೆ. ಅವುಗಳನ್ನು ಹೊಟ್ಟು ಎಂದು ಕರೆಯಲಾಗುತ್ತದೆ. ಅವು ಯಾವುದಕ್ಕೂ ಪ್ರಯೋಜನವಿಲ್ಲ. ವೇದ ಶಾಸ್ತ್ರಗಳನ್ನು ಓದುತ್ತಾ ಓದುತ್ತಾ ನಾವು ಏಣಿಯನ್ನು ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ. ಸಾಧು ಸನ್ಯಾಸಿಗಳು ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ. ಅದರಿಂದ ಯಾರೂ ಪಾವನರಾಗುವುದಿಲ್ಲ. ವಾಪಸ್ ಯಾರೂ ಹೋಗಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಎಲ್ಲರೂ ಹೋಗುತ್ತಾರೆ. ಹೇಗೆ ಹುಳಗಳು ನೊಣಗಳ ಹಿಂಡು ಹೋಗುತ್ತದೆಯೋ ಹಾಗೆ ನೊಣಗಳಿಗೂ ರಾಣಿ ಇರುತ್ತದೆ. ಅವುಗಳ ಹಿಂದೆ ಎಲ್ಲವೂ ಹೋಗುತ್ತದೆ. ತಂದೆಯೂ ಹೋಗುತ್ತಾರೆ. ಆಗ ಅವರ ಹಿಂದೆ ಎಲ್ಲ ಆತ್ಮಗಳು ಹೋಗುತ್ತವೆ. ಅಲ್ಲಿ ಮೂಲವತನದಲ್ಲಿ ಎಲ್ಲ ಆತ್ಮಗಳ ಗೋಪುರ ಇದ್ದಂತಿದೆ. ಇಲ್ಲಿ ಮನುಷ್ಯರ ಹಿಂಡು ಇದೆ. ಆದ್ದರಿಂದ ಈ ಹಿಂಡು ಕೂಡ ಒಂದು ದಿನ ಹೊರಡಬೇಕಾಗಿದೆ. ತಂದೆ ಬಂದು ಎಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ. ಶಿವನ ವರಯಾತ್ರೆ ಅಂದ್ರೆ ಶಿವನ ದಿಬ್ಬಣ ಎಂದು ಕರೆಯಲಾಗುತ್ತದಲ್ಲವೇ. ಮಕ್ಕಳಾದರೂ ಎನ್ನಿ ಅಥವಾ ಸಖಿಯರು ಎನ್ನಿ, ತಂದೆ ಬಂದು ಮಕ್ಕಳಿಗೆ ಕಲಿಸಿ ಓದಿಸಿ ನಂತರ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಪಾವನವಾಗದೆ ಆತ್ಮವು ಹೋಗಲು ಸಾಧ್ಯವಿಲ್ಲ. ಯಾವಾಗ ಪವಿತ್ರವಾಗುತ್ತವೆಯೋ ಆಗ ಮೊಟ್ಟ ಮೊದಲು ಶಾಂತಿಧಾಮಕ್ಕೆ ಹೋಗುತ್ತವೆ. ಅಲ್ಲಿ ಹೋಗಿ ಎಲ್ಲರೂ ನಿವಾಸ ಮಾಡುತ್ತಾರೆ. ಅಲ್ಲಿಂದ ನಂತರ ನಿಧಾನವಾಗಿ ಕೆಳಗೆ ಬರುತ್ತಾ ಇರುತ್ತಾರೆ. ವೃದ್ಧಿಯಾಗುತ್ತಾ ಇರುತ್ತದೆ. ಸತೋಪ್ರಧಾನದಿಂದ ತಮೋಪ್ರಧಾನರಾಗಿದ್ದೀರಿ. ನಂತರ ನೀವೇ ಮೊಟ್ಟ ಮೊದಲು ತಂದೆಯ ಹಿಂದೆ ಕೊಡುತ್ತೀರಿ. ನಿಮ್ಮ ಯೋಗವು ತಂದೆಯೊಂದಿಗೆ ಅಥವಾ ಪ್ರಿಯತಮನೊಂದಿಗೆ ಇದೆ. ರಾಜಧಾನಿ ಸ್ಥಾಪನೆಯಾಗಬೇಕಲ್ಲವೇ. ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ವೃಕ್ಷವು ನಿಧಾನವಾಗಿ ವೃದ್ಧಿಯಾಗುತ್ತದೆ ಅಲ್ಲವೇ. ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮವಿದೆ. ಅದನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ. ಮೊಟ್ಟ ಮೊದಲು ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಪ್ರಜಾಪಿತ ಬ್ರಹ್ಮಾರಿದ್ದಾರಲ್ಲವೇ. ಪ್ರಜೆಯಲ್ಲಿ ಅಣ್ಣ ತಂಗಿಯಾಗುತ್ತಾರೆ. ಕುಮಾರ ಮತ್ತು ಕುಮಾರಿಯರು ಅಸಂಖ್ಯಾತರಾಗಿದ್ದಾರೆ. ಖಂಡಿತವಾಗಿಯೂ ನಿಶ್ಚಯ ಬುದ್ಧಿಯವರಾಗಿರುತ್ತಾರೆ. ಅದಕ್ಕಾಗಿಯೇ ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದಾರೆ. ಬ್ರಾಹ್ಮಣರು ಎಷ್ಟಿರಬಹುದು? ಕಚ್ಚಾ ಅಥವಾ ಪಕ್ಕ. ಕೆಲವರು 99 ಅಂಕಗಳನ್ನು ಪಡೆಯುತ್ತಾರೆ, ಕೆಲವರು 10 ಅಂಕಗಳನ್ನು ಪಡೆಯುತ್ತಾರೆ. ಅಂದರೆ ಕಚ್ಚಾ ಎಂದೇ ಆಯಿತಲ್ಲವೇ. ನಿಮ್ಮಲ್ಲೂ ಯಾರು ಪಕ್ಕಾ ಇದ್ದಾರೋ ಅವರು ಅವಶ್ಯವಾಗಿ ಮೊದಲು ಬರುತ್ತಾರೆ. ಕಚ್ಚಾ ಇರುವವರು ಕೊನೆಯಲ್ಲಿ ಬರುತ್ತಾರೆ. ಮೂಲವತನದಲ್ಲಿ ಎಲ್ಲ ಆತ್ಮಗಳು ಇರುತ್ತವೆ. ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ. ಶರೀರವಿಲ್ಲದೆ ಆತ್ಮವು ಪಾತ್ರವನ್ನು ಹೇಗೆ ಅಭಿನಯಿಸುತ್ತದೆ? ಇದು ಪಾತ್ರಧಾರಿಗಳ ಪ್ರಪಂಚವಾಗಿದೆ. ಇಲ್ಲಿ ಕೆಳಗೆ ಬೀಳುತ್ತಾ ಇರುತ್ತಾರೆ. ಸತ್ಯಯುಗದಲ್ಲಿ ನಾವು ದೇವತೆಗಳಾಗಿದ್ದೆವು. ನಂತರ ನಾವು ಕ್ಷತ್ರಿಯರಾದೆವು. ನಂತರ ನಾವು ವೈಶ್ಯ ಶೂದ್ರರಾದೆವು. ಈಗ ಇದನ್ನು ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಎಂದು ತಿಳಿದುಕೊಳ್ಳಬೇಕು. ಇದನ್ನೂ ಕೂಡ ಈಗ ತಂದೆ ತಿಳಿಸಿದ್ದಾರೆ. ಮೊದಲು ನಾವು ಕಲ್ಪದ ಆಯುಷು ಲಕ್ಷಾಂತರ ವರ್ಷಗಳೆಂದು ಉಲ್ಟಾ ತಿಳಿದುಕೊಂಡಿದ್ದೆವು. ಈಗ ಬಾಬಾ ತಿಳಿಸಿದ್ದಾರೆ, ಕಲ್ಪವು ಲಕ್ಷಾಂತರ ವರ್ಷಗಳದ್ದಲ್ಲ, ಇದು ಸಂಪೂರ್ಣ 5000 ವರ್ಷಗಳದ್ದಾಗಿದೆ. ಅರ್ಧ ಕಲ್ಪ ರಾಮ ರಾಜ್ಯ, ಅರ್ಧ ಕಲ್ಪ ರಾವಣನ ರಾಜ್ಯ. ಲಕ್ಷಾಂತರ ವರ್ಷಗಳ ಕಲ್ಪವಾಗಿದ್ದರೆ ಅರ್ಧ ಅರ್ಧವಾಗಲು ಸಾಧ್ಯವಿರಲಿಲ್ಲ. ಇಲ್ಲಿ ಸಂಪೂರ್ಣ ಅರ್ಧ ಕಲ್ಪ ರಾಮರಾಜ್ಯ, ಅರ್ಧ ಕಲ್ಪ ರಾವಣನ ರಾಜ್ಯವಾಗಿದೆ. ಸುಖ ಮತ್ತು ದುಃಖದ ಈ ಪ್ರಪಂಚವು ನಿರ್ಮಾಣವಾಗಿದೆ. ಈ ಬೇಹದ್ದಿನ ಜ್ಞಾನವನ್ನು ಈಗ ಬೇಹದ್ದಿನ ತಂದೆಯೇ ಕೊಡುತ್ತಿದ್ದಾರೆ. ಶಿವಬಾಬಾರವರ ಶರೀರಕ್ಕೆ ಯಾವುದೇ ಹೆಸರಿಲ್ಲ. ಈ ಶರೀರವು ಈ ದಾದಾರವರದ್ದಾಗಿದೆ. ಬಾಬಾ ಎಲ್ಲಿದ್ದಾರೆ? ಬಾಬಾ ಸ್ವಲ್ಪ ಸಮಯಕ್ಕಾಗಿ ಇದನ್ನು ಸಾಲವಾಗಿ ಪಡೆದಿದ್ದಾರೆ. ತಂದೆ ಹೇಳುತ್ತಾರೆ, ನಮಗೆ ಮುಖ ಬೇಕಲ್ಲವೇ. ಇಲ್ಲಿಯೂ ಗೋಮುಖವನ್ನು ತಯಾರಿಸಿದ್ದಾರೆ. ಬೆಟ್ಟಗಳಿಂದ ನೀರು ಎಲ್ಲೆಂದರಲ್ಲಿ ಬರುತ್ತದಲ್ಲವೇ.
ಇಲ್ಲಿ ಗೋವಿನ ಮುಖವನ್ನು ತಯಾರಿಸಿದ್ದಾರೆ. ಅದರಿಂದ ನೀರು ಬರುತ್ತದೆ. ಅದನ್ನು ಗಂಗಾಜಲ ಎಂದು ತಿಳಿದುಕೊಳ್ಳುತ್ತಾರೆ. ಈಗ ಗಂಗೆ ಎಲ್ಲಿಂದ ಬಂದಳು? ಇವೆಲ್ಲವೂ ಸುಳ್ಳು. ಸುಳ್ಳು ಕಾಯ, ಸುಳ್ಳು ಮಾಯೆ, ಸುಳ್ಳು ಈ ಸಂಸಾರ. ಎಲ್ಲವೂ ಸುಳ್ಳೇ ಸುಳ್ಳಾಗಿದೆ. ಭಾರತವು ಸ್ವರ್ಗವಾಗಿದ್ದಾಗ ಸತ್ಯಖಂಡ ಎಂದು ಕರೆಯಲಾಗುತ್ತಿತ್ತು. ನಂತರ ಭಾರತವೇ ಹಳೆಯದಾದಾಗ ಅದನ್ನು ಸುಳ್ಳು ಖಂಡ ಎಂದು ಕರೆಯಲಾಗುತ್ತದೆ. ತಂದೆ ಹೇಳುತ್ತಾರೆ, ನೀವು ನನ್ನನ್ನು ಎಷ್ಟು ನಿಂದಿಸುತ್ತೀರಿ, ಸರ್ವವ್ಯಾಪಿ ಎಂದು ಹೇಳಿ ತಂದೆಗೆ ಎಷ್ಟು ಅವಮಾನ ಮಾಡುತ್ತೀರಿ, ಅಪಕೀರ್ತಿ ಮಾಡುತ್ತೀರಿ. ಈಗ ಯಾರ ಮೇಲೆ ಕೇಸ್ ಹಾಕಬೇಕು? ಯಾರು ಹಾಕಬೇಕು? ತಂದೆ ಬಂದು ಕೇಸ್ ನಡೆಸುತ್ತಾರೆ. ನೀವೇ ಹೇಳುತ್ತೀರಿ, ಬಾಬಾ ನಮ್ಮನ್ನು ಪಾವನರನ್ನಾಗಿ ಮಾಡಿರಿ, ಈ ಹಳೆಯ ಪ್ರಪಂಚದಿಂದ ಕರೆದುಕೊಂಡು ಹೋಗಿರಿ. ತಂದೆ ಹೇಳುತ್ತಾರೆ, ನನ್ನ ಎಲ್ಲಾ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಕಂಗಾಲಾಗಿದ್ದಾರೆ. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಅಲ್ಲವೇ? ಸ್ಮೃತಿ ಬರುತ್ತದೆಯೇ? ಮಕ್ಕಳಿಗೆ ಮಾತ್ರ ತಿಳಿಸುತ್ತಾರೆ, ಇಡೀ ಪ್ರಪಂಚಕ್ಕೆ ತಿಳಿಸುವುದಿಲ್ಲ, ನಿಮಗೆ ಮಾತ್ರ ತಿಳಿಸುತ್ತಾರೆ. ಆಗ ನಮ್ಮ ತಂದೆ ಯಾರು ಎಂದು ತಿಳಿಯುತ್ತದೆ. ತಂದೆಯು ನಾಯಿ ಬೆಕ್ಕುಗಳಲ್ಲಿದ್ದಾರೆ ಎಂದು ಹೇಳುತ್ತಾರೆ, ಕಲ್ಲು ಮಣ್ಣಿನಲ್ಲಿದ್ದಾರೆ ಎನ್ನುತ್ತಾರೆ, ಕಾಡು ಪ್ರಾಣಿಗಳಂತಾಗಿದ್ದಾರೆ. ಇದನ್ನು ಫಾರೆಸ್ಟ್ ಆಫ್ ಥಾಮ್ಸ್, ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ. ಎಲ್ಲಕ್ಕಿಂತ ದೊಡ್ಡ ಕಾಮವಿಕಾರದ ಮುಳ್ಳನ್ನು ಚುಚ್ಚಿಸಿಕೊಳ್ಳುತ್ತಾರೆ. ಕಲಿಯುಗವು ಅಪವಿತ್ರ ಪ್ರಪಂಚವಾಗಿದೆ, ಸತ್ಯಯುಗವು ಪವಿತ್ರ ಪ್ರಪಂಚವಾಗಿದೆ. ಪವಿತ್ರ ದೇವತೆಗಳ ಮುಂದೆ ಹೋಗಿ ಮನುಷ್ಯರು ನಮಸ್ಕರಿಸುತ್ತಾರೆ. ಅನೇಕ ಭಕ್ತರಿದ್ದಾರೆ, ಸಸ್ಯಾಹಾರಿಗಳಿದ್ದಾರೆ, ಆದರೆ ಅವರು ವಿಕಾರಗಳಿಗೆ ಹೋಗುವುದಿಲ್ಲ ಎಂದಲ್ಲ. ಹೀಗೆ ಅನೇಕ ಬಾಲಬ್ರಹ್ಮಚಾರಿಗಳು ಇರುತ್ತಾರೆ. ಬಾಲ್ಯದಿಂದಲೇ ಎಂದಿಗೂ ಗಲೀಜು ಆಹಾರ ಇತ್ಯಾದಿಗಳನ್ನು ತಿನ್ನುವುದಿಲ್ಲ. ಸನ್ಯಾಸಿಗಳು ಹೇಳುತ್ತಾರೆ, ನಿರ್ವಿಕಾರಿಗಳಾಗಿ ಎಂದು. ಮನೆ ಮಠಗಳಿಂದ ಸನ್ಯಾಸ ಮಾಡಿಸುತ್ತಾರೆ. ಮತ್ತೊಂದು ಜನ್ಮದಲ್ಲಿಯೂ ಗೃಹಸ್ಥರ ಬಳಿ ಜನ್ಮ ತಾಳಿ ನಂತರ ಮನೆ ಮಠ ಬಿಟ್ಟು ಹೋಗುತ್ತಾರೆ. ಸತ್ಯಯುಗದಲ್ಲಿ ಈ ಕೃಷ್ಣ ಇತ್ಯಾದಿ ದೇವತೆಗಳು ಎಂದಾದರೂ ಮನೆ ಮಠ ಬಿಡುತ್ತಾರೆಯೇ? ಇಲ್ಲ. ಆದ್ದರಿಂದ ಇವರದ್ದು ಹದ್ದಿನ ಸನ್ಯಾಸವಾಗಿದೆ. ಈಗ ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ. ಇಡೀ ಪ್ರಪಂಚದ ಸಂಬಂಧಿಕರ ಇತ್ಯಾದಿಗಳ ಸನ್ಯಾಸ ಮಾಡುತ್ತೀರಿ. ನಿಮಗಾಗಿ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ನಿಮ್ಮ ಬುದ್ಧಿಯು ಸ್ವರ್ಗದ ಕಡೆಗೆ ಹೋಗುತ್ತದೆ. ಆದ್ದರಿಂದ ಶಿವಬಾಬಾರವರನ್ನೇ ನೆನಪು ಮಾಡಬೇಕು. ಬೇಹದ್ದಿನ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಮನ್ಮನಾಭವ, ಮಧ್ಯಾಜೀಭವ, ಆಗ ನೀವು ದೇವತೆಯಾಗುತ್ತೀರಿ. ಅದೇ ಗೀತೆಯ ಅಧ್ಯಾಯ ಆಗಿದೆ. ಸಂಗಮ ಯುಗವೂ ಆಗಿದೆ. ನಾನು ಸಂಗಮ ಯುಗದಲ್ಲಿಯೇ ಇದನ್ನು ಹೇಳುತ್ತೇನೆ. ರಾಜಯೋಗವನ್ನು ಅವಶ್ಯವಾಗಿ ಇಂದಿನ ಜನ್ಮದಲ್ಲಿ ಸಂಗಮ ಯುಗದಲ್ಲಿಯೇ ಕಲಿತಿದ್ದೀರಿ. ಈ ಸೃಷ್ಟಿ ಬದಲಾಗುತ್ತದೆ ಅಲ್ಲವೇ? ನೀವು ಪತಿತರಿಂದ ಪಾವನರಾಗುತ್ತೀರಿ. ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಯಾವಾಗ ನಾವು ಇಂತಹ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೇವೆಯೋ, ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಶ್ಚಯ ಮಾಡಿಕೊಳ್ಳಬೇಕು. ಇದನ್ನು ಯಾವುದೇ ಮನುಷ್ಯ ಹೇಳುತ್ತಿಲ್ಲ. ಇದು ಶ್ರೀಮತ, ಅಂದರೆ ಭಗವಂತನ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ. ಉಳಿದವೆಲ್ಲವೂ ಮನುಷ್ಯ ಮತಗಳಾಗಿವೆ. ಮನುಷ್ಯ ಮತದಿಂದ ನೀವು ಕೆಳಗೆ ಬೀಳುತ್ತಾ ಬಂದಿದ್ದೀರಿ. ಈಗ ಶ್ರೀಮತದಿಂದ ನೀವು ಮೇಲೆ ಏರುತ್ತೀರಿ. ತಂದೆಯು ಮನುಷ್ಯನಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ದೈವಿ ಮತವು ಸ್ವರ್ಗವಾಸಿಗಳದ್ದಾಗಿದೆ ಮತ್ತು ಅದು ನರಕವಾಸಿಗಳ ಮನುಷ್ಯ ಮತವಾಗಿದೆ. ಇದನ್ನು ರಾವಣನ ಮತ ಎಂದು ಕರೆಯಲಾಗುತ್ತದೆ. ರಾವಣನ ರಾಜ್ಯವೇನು ಕಡಿಮೆ ಇಲ್ಲ. ಇಡೀ ಪ್ರಪಂಚದ ಮೇಲೆ ರಾಜ್ಯವಿದೆ. ಇದು ಬೇಹದ್ದಿನ ಲಂಕೆಯಾಗಿದೆ. ಇದರ ಮೇಲೆ ರಾವಣನ ರಾಜ್ಯವಿದೆ. ನಂತರ ಹೊಸ ಪ್ರಪಂಚದಲ್ಲಿ ಕೇವಲ ದೇವಿ ದೇವತೆಗಳ ರಾಜ್ಯವಿರುತ್ತದೆ. ಅಲ್ಲಿ ಬಹಳ ಸುಖವಿರುತ್ತದೆ. ಸ್ವರ್ಗದ ಮಹಿಮೆ ಎಷ್ಟಿದೆ? ಸ್ವರ್ಗಸ್ಥರಾದರು ಎಂದು ಹೇಳುತ್ತಾರೆ. ಅಂದರೆ ಅವಶ್ಯವಾಗಿ ನರಕದಲ್ಲಿದ್ದಾರಲ್ಲವೇ? ನರಕದಿಂದ ಹೋದರೆ ಅವಶ್ಯವಾಗಿ ಪುನಃ ನರಕಕ್ಕೆ ಬರುತ್ತಾರಲ್ಲವೇ? ಸ್ವರ್ಗ ಈಗ ಎಲ್ಲಿದೆ? ಈ ವಿಷಯಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ತಂದೆ ಹೇಳುತ್ತಾರೆ, ಈ ವೇದ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದವುಗಳಾಗಿವೆ. ಭಕ್ತಿ ಮಾರ್ಗವು ಇಳಿಯುವ ಮಾರ್ಗವಾಗಿದೆ. ಇದು ಏರುವ ಮಾರ್ಗವಾಗಿದೆ. ಇದಕ್ಕಾಗಿ ತಂದೆ ಕುಳಿತು ಜ್ಞಾನವನ್ನು ಕೊಡುತ್ತಾರೆ.
ಬ್ಯಾಟರಿಯನ್ನು ತುಂಬಿಸುತ್ತಾರೆ. ಮಾಯೆಯು ಪುನಃ ಸಂಪರ್ಕವನ್ನು ಕಡಿದು ಹಾಕುತ್ತದೆ. ಬಾಬಾ ಮಾಯೆಯನ್ನು ತಡೆಯಿರಿ ಎಂದು ಹೇಳುತ್ತಾರೆ. ಮಾಯೆಯನ್ನು ಬರಲು ಬಿಡಬೇಡಿ. ನಾವು ಬರೆಯುತ್ತೇವೆ, ಮಾಯೆಗೆ ನಾವು ಹೇಳುತ್ತೇವೆ, ಚೆನ್ನಾಗಿ ಜೋರಾಗಿ ಗುದ್ದು ಶಕ್ತಿಯನ್ನು ನೋಡು, ಅವರ ಶಕ್ತಿಯನ್ನು ನೋಡು, ಅಲುಗಾಡುತ್ತಾರೋ ಇಲ್ಲವೋ ಎಂದು. ಉಳಿದಂತೆ ಹನುಮಂತ ಇತ್ಯಾದಿಗಳ ವಿಷಯವಲ್ಲ. ಇವೆಲ್ಲವೂ ದಂತಕಥೆಗಳಾಗಿವೆ. ಸುಳ್ಳು ವಿಷಯಗಳನ್ನು ಕೇಳುತ್ತಾ ಕೇಳುತ್ತಾ ಸುಳ್ಳೇ ಆಗುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ. ಅಚಲ ಭವ. ಈಗಂತೂ ಏನೂ ಇಲ್ಲ. ಅಂತಿಮ ಸಮಯದಲ್ಲಿ ಯಾವುದೇ ರೀತಿಯ ಸಾಧನಗಳು ಸಿಗುವುದಿಲ್ಲ. ಈಗಂತೂ ಬಹಳಷ್ಟು ಸಾಧನಗಳಿವೆ. ವಾತಾವರಣದಲ್ಲಿ ಹಲ್ಚಲ್ ಇದ್ದರೂ ಸಹ ಸ್ಮೃತಿ ಮತ್ತು ವೃತ್ತಿ ಅಚಲವಾಗಿರಲಿ ಎಂಬ ಅಭ್ಯಾಸವನ್ನು ಮಾಡಿ. ಸ್ವಲ್ಪವೂ ಅಲುಗಾಡಬಾರದು. ಏನೆಂದರೆ ಇದು ಏನಾಯಿತು ಎಂದು ಈ ಅಭ್ಯಾಸ ನಡೆಯುತ್ತಿದೆಯೇ? ಒಳ್ಳೆಯದು. ಓಂ ನಮಃ ಶಿವಾಯ.